ಜನವಿರೋಧಿ ಸರಕು ಮತ್ತು ಸೇವಾ ತೆರಿಗೆ ನೀತಿ ತಡವಾಗಿ ಬಿಜೆಪಿಗೆ ಅರಿವಾಗಿರುವುದರಿಂದ ಸೇವಾ ತೆರಿಗೆಯನ್ನು ಕೇಂದ್ರ ಸರ್ಕಾರವು ಪುನಃ ಪರಿಷ್ಕರಿಸಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ಹೊಸ ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿ ಮಂಡಳಿಯ ನಿರ್ಧಾರದಂತೆ ಜಿಎಸ್ಟಿ ಕಡಿತಗೊಳಿಸಿರುವುದು ತಪ್ಪು ಜನವಿರೋಧಿ ನೀತಿ ತಡವಾಗಿ ಬಿಜೆಪಿಗೆ ಅರಿವಾಗಿರುವುದರಿಂದ ಸೇವಾ ತೆರಿಗೆಯನ್ನು ಕೇಂದ್ರ ಸರ್ಕಾರವು ಪುನಃ ಪರಿಷ್ಕರಿಸಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೊಸ ತೆರಿಗೆ ನೀತಿ ಜಾರಿಯು ದೇಶೀಯ ಮಾರುಕಟ್ಟೆ ಬೇಡಿಕೆ ಹೆಚ್ಚಳ ಇನ್ನಷ್ಟು ಸುಧಾರಣೆ ತರುವ ದಿಶೆಯಲ್ಲಿ ಚಿಂತನೆ ಆಗಬೇಕಾಗಿದೆ. ಅಲ್ಲದೆ ಜಿಎಸ್ಟಿ ಕಡಿತವು ಗ್ರಾಹಕರಿಗೆ ಪೂರ್ಣ ಪ್ರಮಾಣದಲ್ಲಿ ಲಾಭ ದೊರಕುವಂತೆ ಕ್ರಮ ಜರುಗಿಸುವುದು 22ರಿಂದ ಹೊಸ ತೆರಿಗೆ ನೀತಿ ಜಾರಿಯ ಸಂದರ್ಭದಲ್ಲಿ ಗಂಭೀರವಾಗಿ ಚಿಂತಿಸಬೇಕಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಜನಸಾಮಾನ್ಯರಿಗೆ ಹೆಚ್ಚಿನ ತೆರಿಗೆಯಿಂದ ಮುಕ್ತಿಗೊಳಿಸಬೇಕೆಂದು ಕಳೆದ 1 ದಶಕದಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದಿರುತ್ತದೆ. ಜನಸಾಮಾನ್ಯರ ಮತ್ತು ಕಾಂಗ್ರೆಸ್ ಪಕ್ಷದ ತೀವ್ರ ಒತ್ತಡದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಜಿಎಸ್ಟಿ ತೆರಿಗೆಯನ್ನು ಪರಿಷ್ಕರಿಸಿದೆ ಎಂದು ಅವರು ಹೇಳಿದರು. ಗೋಮಾತೆ ಎಂದು ಪ್ರತಿಪಾದಿಸಿ ಚುನಾವಣೆಗೆ ಗಿಮಿಕ್ ಮಾಡುವ ಬಿಜೆಪಿಯು ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಮುಂತಾದ ಹಾಲಿನ ಉತ್ಪನ್ನಗಳನ್ನು ಜಿಎಸ್ಟಿಗಳಿಂದ ಮುಕ್ತಗೊಳಿಸಿ ಗೋಮಾತೆಗೆ ಗೌರವ ಸಲ್ಲಿಸಬೇಕು. 2500ಕ್ಕಿಂತ ಹೆಚ್ಚಿನ ಬೆಲೆಯ ಉಡುಪುಗಳ ಮೇಲೆ ತೆರಿಗೆಯನ್ನ 12% 18% ಹಾಗೂ ವಿಮಾನ ಟಿಕೆಟ್ ಹೆಚ್ಚಿಸಿರುವ ಕ್ರಮವನ್ನು ಪುನರ್ ಪರಿಶೀಲಿಸಬೇಕೆಂದು ಅವರು ಹೇಳಿದರು. ಜನವಿರೋಧಿ ನೀತಿ ಮತ್ತು ಬೆಲೆ ಏರಿಕೆಗೆ ಕಾರಣವಾಗಿರುವ ಜಿಎಸ್ಟಿ ಹೆಚ್ಚಿಸುವವರು ಇವರೇ, ಇಳಿಸುವವರು ಇವರೇ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಜಿಎಸ್ಟಿ ಹೆಚ್ಚಿಸುವ ಮತ್ತು ಇಳಿಸುವ ಪ್ರಕ್ರಿಯೆಯನ್ನು ಚುನಾವಣಾ ತಂತ್ರಕ್ಕಾಗಿ ಬಿಜೆಪಿ ಪಕ್ಷ ಬಳಸಿಕೊಳ್ಳುತ್ತಿರುವುದು ವಿಷಾದಕರವೆಂದು ಅವರು ಹೇಳಿದರು. ಕೇಂದ್ರ ಸರ್ಕಾರವು ಸರಕು ತೆರಿಗೆಯ ನೀತಿಯನ್ನ ಪರಿಷ್ಕರಿಸಿ ಹೊಸ ಪ್ರಕಟಣೆಯನ್ನು ಪ್ರಕಟಿಸಿದೆ. ಈ ನೀತಿಯು ಇದೇ ತಿಂಗಳ 28ರಿಂದ ಜಾರಿಗೆ ಬರುವ ನಿರ್ದೇಶನವನ್ನು ಸಹಿತ ನೀಡಿದೆ. ಕೇಂದ್ರ ಸರ್ಕಾರದ ಜಿಎಸ್ಟಿ ನೀತಿಗೆ ವ್ಯಾಪಕವಾದ ವಿರೋಧಗಳು ಇಡೀ ದೇಶಾದ್ಯಂತ ಕಳೆದ 1 ದಶಕದಿಂದ ಇದು ನಡೀತಾ ಇರುವಂಥ ಪ್ರಸಂಗವಾಗಿತ್ತು. ಇವತ್ತು ನಮ್ಮ ಹೇಳಿಕೆ ಏನಂತ ಹೇಳಿದ್ರೆ, ಜನವಿರೋಧಿಯ ನೀತಿಯನ್ನು ತಡವಾಗಿ ಬಿಜೆಪಿ ಸರ್ಕಾರಕ್ಕೆ ಅರಿವಾಗಿರುವ ಹಿನ್ನೆಲೆಯಲ್ಲಿ ಈ ತಪ್ಪು ನಿರ್ಧಾರವನ್ನು ಸರಿಪಡಿಸುವ ಉದ್ದೇಶದಿಂದ ಈ ಜಿಎಸ್ಟಿ ಪರಿಷ್ಕರಣಾ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ವದೇಶಿ ಮಾರುಕಟ್ಟೆಯಲ್ಲಿ ಸ್ವದೇಶಿಯ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆಗೆ ಕೊಡುವಂಥ ನೀತಿ ಸರ್ಕಾರ ತೀರ್ಮಾನಿಸಬೇಕಿತ್ತು. ಆದರೆ ಹೆಚ್ಚಿನ ಆರ್ಥಿಕ ಹೊರೆಯನ್ನು ಮತ್ತು ಬೆಲೆ ಏರಿಕೆ ಏರಿರುವ ಒಂದು ಕಾರಣವಾಗಿರುವ ಜಿಎಸ್ಟಿಯನ್ನು ತನ್ನ ತಪ್ಪು ಅರಿವಾದ ನಂತರ ಈ ತಿದ್ದುಪಡಿ ಮಾಡಿದೆ ಅಂತ ಹೇಳಿಕೆ ಉಲ್ಲೇಖಿಸಲ್ಪಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಈ ಪರಿಷ್ಕರ ನೀತಿಯನ್ನು ಮೌಲ್ಯೀಕರಣ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವ್ಯತ್ಯಾಸಗಳು ಇರುವುದು, ಇನ್ನೂ ಆಗಬೇಕಾದದ್ದು ಅತಿ ಅವಶ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸರ್ಕಾರ ಅಥವಾ ಬಿಜೆಪಿ ಪಕ್ಷವು ಚುನಾವಣೆ ತಂತ್ರಕ್ಕಾಗಿ ಗೋಮಾತೆ ಅಂತ ಹೇಳಿ ಇವತ್ತು ಪ್ರಚೋದನೆ ನೀಡಿ ಆ ದಿಸೆಯಲ್ಲಿ ಪ್ರಚಾರ ಮಾಡುವಂಥ ಅಂಶಗಳನ್ನು ನಾವು ಗಮನಿಸ್ತೇವೆ. ಆದರೆ ಗೋಮಾತೆಯನ್ನು ಗೌರವಿಸುವ ದಿಶೆಯಲ್ಲಿ ಯಾವುದೇ ಕಲ್ಪನೆ ಅಥವಾ ಯಾವುದೇ ಸಿದ್ಧಾಂತವನ್ನು ಇಟ್ಟುಕೊಂಡಿಲ್ಲ. ಮೊಸರು, ಹಾಲು, ಮಜ್ಜಿಗೆ ಇನ್ನಿತರ ಹಾಲಿನ ಗೋಮಾತೆಯಿಂದ ಉತ್ಪಾದಿಸಲ್ಪಡುವಂಥ ಹಾಲಿನ ಇನ್ನಿತರ ಉತ್ಪನ್ನಗಳ ಮೇಲೆ ಜಿಎಸ್ಟಿಯನ್ನು ಹೇರಿ ಅಗೌರವವನ್ನು ಗೋಮಾತೆಗೆ ತೋರಿಸ್ತಾ ಇದೆ ಅಂತ ಹೇಳಿಕೆ ಅತ್ಯಂತ ವಿಷಾದವಾಗ್ತಾ ಇದೆ. ವಿಮಾನ ತೆರಿಗೆಯನ್ನು ಹೆಚ್ಚಿಗೆಯನ್ನು ಮಾಡಿದ್ದಾರೆ, ಇನ್ನಿತರ ಸಾಮಗ್ರಿಗಳಿಗೆ ಜನ ಭಾರವಾಗುವ ಮಾಡಿದ್ದಾರೆ. ಇವೆಲ್ಲವೂ ಈ ತೆರಿಗೆ ನೀತಿಯಲ್ಲಿ ಪರಿಷ್ಕರಣವಾಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಬಹಳ ವಿಶೇಷ ಅಂಶಗಳೇನಂತ ಹೇಳಿದ್ರೆ, ಜಿಎಸ್ಟಿಯನ್ನು ಮೂಲಕ ತೆರಿಗೆಯನ್ನು ಹಾಕುವವರು ಏರಿಸುವವರು ಇವರೇಯ ತಪ್ಪು ಅರಿವಾದ ಮೇಲೆ ಜನಾಗ್ರಹದ ಮೇರೆಗೆ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒತ್ತಡವು ಕಳೆದ 1 ವರ್ಷದ ಹಿನ್ನೆಲೆಯಲ್ಲಿ ಯಾರು ಈ ತೆರಿಗೆಯನ್ನು ಏರಿಸಿದಾರೋ ಅವರೇ ಈ ತೆರಿಗೆಯನ್ನು
ಈ ತೆರಿಗೆಯನ್ನು ಏರಿಸುವಂತ ನೀತಿಯನ್ನು ನೋಡಿದಾಗ ಇದು ಚುನಾವಣೆ ತಂತ್ರಕ್ಕಾಗಿ ಈ ತೆರಿಗೆಯನ್ನು ಇಳಿಸಿರುವುದು ಎನ್ನುವುದನ್ನು ವ್ಯಾಖ್ಯಾನ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪುಗಳಿಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.